ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳ ಅಬಕಾರಿ ಸಮರ ಹೋರಾತ್ರಿ ಧರಣಿ ಬಳಿಕ ಸದನದಲ್ಲೂ ಹೋರಾಟ ವಿಧಾನಸಭೆ ಕಲಾಪ ಆರಂಭವಾಗ್ತಲೇ ಧರಣಿಗೆ ಕುಳಿತುಕೊಂಡಿದ್ದಾರೆ ಸದನದ ಬಾವಿಗಿಳಿದು ಪ್ರತಿಪಕ್ಷಗಳ ಧರಣಿ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಕಲಾಪವನ್ನ ನಡೆಯೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಸದನದ ಒಳಗೂ ಹೊರಗೂ ಪ್ರತಿಭಟನೆ ಜೋರಾಗಿದೆ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರಿಂದ ರಾಜೀನಾಮೆಗೆ ಆಗ್ರಹ ಕೇಳಿ ಬರ್ತಾ ಇದೆ ಇವತ್ತು ನೋಡಿ ಏನೋ ವಿಚಾರ ಚರ್ಚೆ ಆಗಬೇಕಿತ್ತು ಆದರೆ ಯಾವುದೋ ವಿಚಾರಗಳು ಬಹಳ ಪ್ರತಿಭಟನೆ ಮಟ್ಟದವರೆಗೂ ಕೂಡ ಹೋಗಿರುವಂತದ್ದು ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇಲ್ಲ ಅದು ಹೆಂಗೆ ಕಲಾಪ ನಡೆಯುತ್ತೆ ನಾವು ನೋಡ್ತೇವೆ ಇಲ್ಲ ಆರ್.ಬಿ. ತಿಮ್ಮಾಪುರ ಅವರು ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಹೇಳಿ ಒಂದು ಕಡೆ ಬಿಜೆಪಿ ಮತ್ತೆ ಜೆಡಿಎಸ್ ಸದಸ್ಯರು ಪಟ್ಟು ಹಿಡಿದು ಕುತ್ಕೊಂಡಿದ್ದಾರೆ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ನಾವು ಎಲ್ಲಾ ಸಾಕ್ಷಿಗಳನ್ನು ಕೂಡ ಕೊಟ್ಟಿದ್ದೇವೆ ಆದ್ರೂ ಕೂಡ ಸರ್ಕಾರ ಇದನ್ನು ಹಗುರವಾಗಿ ತೆಗೆದುಕೊಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನಿನ್ನೆ ನಾವು 5 ಸಾಕ್ಷಿಗಳನ್ನ ಕೊಟ್ಟಿದ್ದೇವೆ ಅಧಿಕಾರಿಗಳ ಆಡಿಯೋವನ್ನ ಕೊಟ್ಟಿದ್ದೇವೆ ಸುಮಾರು 6,000 ಕೋಟಿ ಭ್ರಷ್ಟಾಚಾರ ನಡೆದಿದೆ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೊದಲು ಸಚಿವ ತಿಮ್ಮಾಪುರ ರಾಜೀನಾಮೆಯನ್ನ ನೀಡಲಿ ಆಮೇಲೆ ಬೇಕಾದ್ರೆ ಅವರಿಲ್ಲ ಅಂತ ಬರಲಿ ಕಾಂಗ್ರೆಸ್ ಕರ್ನಾಟಕವನ್ನ ಎಟಿಎಂ ಮಾಡ್ಕೊಂಡಿಲ್ಲ ಅವರು ರಿಸರ್ವ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪವನ್ನ ಮಾಡ್ತಾ ಇದ್ದಾರೆ ಸ್ವತಃ ಈ ರಾಜ್ಯದ ಒಬ್ಬ ಡಿಸ್ಟ್ರಿಕ್ಟ್ ಡಿಸಿ ಜಾಯಿಂಟ್ ಕಮಿಷನರ್ ಅವರು ಹೇಳಿರೋ ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ದೀರಿ ಇಷ್ಟು ಕೊಟ್ಟರೂ ಕೂಡ ಸರ್ಕಾರ ಇಷ್ಟು ದುಡ್ಡು 6,000 ಕೋಟಿ ಖಜಾನೆಗೆ ಬರಬೇಕಾಗಿರೋ ದುಡ್ಡು ಲೂಟಿ ಆಗಿದೆ ಇದ್ರ ಬಗ್ಗೆ ನಾವು ರಾಜ್ಯದ ಮುಖ್ಯಮಂತ್ರಿಗೆ ನಾವು ಪದೇ ಪದೇ ಹೇಳಿದಿರಿ ಅವ್ರು ರಾಜೀನಾಮೆ ತಗೊಳ್ಳಿ ಫಸ್ಟ್ ಅವ್ರು ರಾಜೀನಾಮೆ ಕೊಡ್ಲಿ ಆಮೇಲೆ ತನಿಖೆ ಮಾಡ್ಲಿ ಅವ್ರು 3 ತಿಂಗಳಿಗೆ ಬೇಕಾದ್ರೆ ವಾಪಸ್ ತಗೊಳ್ಳಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಗಣಪತಿ ಕೇಸಲ್ಲಿ ಜಾರ್ಜ್ ಅವ್ರದ್ದಾಗಿತ್ತು ರಾಜೀನಾಮೆ ಕೊಟ್ರು ಜಾರ್ಜ್ ಅವರು ಈಶ್ವರಪ್ಪನವ್ರ ಕೇಸ್ ಆಗಿತ್ತು ರಾಜೀನಾಮೆ ಕೊಟ್ರು ಆ ವಿಡಿಯೋ ವಿಚಾರವಾಗಿ 3 ಜನ ಮಂತ್ರಿಗಳು ರಾಜೀನಾಮೆ ಕೊಟ್ರು ಇದೆಲ್ಲ ಜನ ನೋಡ್ತಾ ಇದ್ದಾರೆ ಇದು ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇರೋದು ಎಲ್ಲರಿಗೂ ಮನೆ ಮಾತಾಗ್ಬಿಟ್ಟಿದೆ ಸ್ವತಃ ಯಾರು ಅಬಕಾರಿಯನ್ನ ಸೇಲ್ ಮಾಡ್ತಾರೆ ಅವರೆಲ್ಲ ಕಂಪ್ಲೇಂಟ್ ನಮ್ಮ ಹತ್ರ ಎಲ್ಲ 10,000 15,000 ದುಡ್ಡು ತಗೊಂತಾ ಇದ್ದಾರೆ ಈಗ ಮುಖ್ಯಮಂತ್ರಿ ತಗೊಂಡು ಮಾಡಿಲ್ಲ ಅಂದ್ರೆ ಮುಖ್ಯಮಂತ್ರಿ ಪಾಲು ಎಷ್ಟು ಇದರಲ್ಲಿ ಅಂತ ಕೇಳ್ತಾರೆ ಮುಖ್ಯಮಂತ್ರಿ ಪಾಲು ಇರ್ಬೇಕಿಲ್ಲ ಅಂದ್ರೆ ಯಾಕೆ ಕೇಳ್ತಾರೆ ಯಾಕೆ ಅವ್ರನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ನೈತಿಕತೆ ನಮಗೆ ನೈತಿಕತೆ ಪಾಠ ಹೇಳ್ತಾರಲ್ಲ ಎಲ್ಲಿ ನೈತಿಕತೆ ಇದೆ ಇವ್ರಿಗೆ ಇದರಲ್ಲಿ ಯಾವ್ಯಾವ ಎಲೆಕ್ಷನ್ಗೆ ಈಗ ಪ್ರಧಾನಮಂತ್ರಿಗಳು ಒಂದು ಹೇಳಿಕೆಯನ್ನ ಬಂದಿತ್ತು ಅಲ್ಲಿ ನಾನು ನೋಡಿದ್ದೀನಿ ಮಹಾರಾಷ್ಟ್ರ ಚುನಾವಣೆಗೆ ಅಬಕಾರಿ ಇದು 700 ಕೋಟಿ ಬಂದಿದೆ ಅಂತ ಅವ್ರು ಪ್ರಧಾನಮಂತ್ರಿಗೆ ಮಾಹಿತಿ ಇಲ್ದಿರ ಹೇಳಿರ್ತಾರ ಇವತ್ತು